ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಿಕ್ಕು ಮಿಕ್ಕು ಫ್ಯಾಮಿಲಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಪ್ರೋಟೀನ್ ರಿಚ್, ಫೈಬರ್ ರಿಚ್ ಇರೋವಂತಹ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡೋವಂತಹ ಬರೀ 500 ಕ್ಯಾಲರೀಸಲ್ಲಿ ಮಾಡಿರೋವಂತಹ ಒಂದು ಮೀಲ್ ಪ್ರೆಪ್. ಸೊ ಫಸ್ಟ್ ಇದಕ್ಕೆ ನಾನಿಲ್ಲಿ 100 ಗ್ರಾಮಷ್ಟು ಮಸೂರ್ ದಾಲ್ ತೊಗೊಂಡಿದ್ದೀನಿ, 100 ಗ್ರಾಮಷ್ಟು ಪಾಲಕ್ಕಿ ಸೊಪ್ಪು, 100 ಗ್ರಾಮಷ್ಟು ಸ್ಪ್ರೌಟ್ಸ್ ತೊಗೊಂಡಿದ್ದೀನಿ. ಹಾಗೆ ನಾನೊಂದು 1 ಸ್ಪೂನಷ್ಟು ಜೀರಿಗೆನ ನೈಟ್ ನೆನೆ ಹಾಕಿ ಅದು ಮಾರ್ನಿಂಗ್ ಅದು ನೀರು ಕುಡ್ದಿದ್ದೆ. ಆ ಜೀರಿಗೆನ ಕೂಡ ಇಲ್ಲಿ ಗ್ರೈಂಡ್ ಮಾಡೋದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಈ ಮಸೂರಿ ದಾಲ್ ಏನಿದೆ ಇದನ್ನು ಓವರ್ ನೈಟ್ ಸೋಕ್ ಮಾಡಿಟ್ಟಿದ್ದೀನಿ. ನಾನು ನೈಟ್ ಎಲ್ಲ ಸೋಕ್ ಮಾಡಿ ಬೆಳಗ್ಗೆ ಇದನ್ನು ಇಲ್ಲಿ ಹಾಕೋತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಮಾಡೋ ಅಂತಹ ಒಂದು ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ನೀವೇನಾದರೂ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದರೆ ಕ್ಯಾಲರಿ ಕೌಂಟ್ ಮಾಡ್ಕೊಂಡು ತಿಂತಾ ಇದ್ದರೆ ಬರೀ 500 ಕ್ಯಾಲರೀಸಲ್ಲಿ ಈ ಒಂದು ಪ್ರೋಟೀನ್ ರಿಚ್ ಫುಡ್ಡು ಹೊಟ್ಟೆ ತುಂಬ ತಿನ್ಬೋದು. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ನ ಜಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕಿನ್ನೇನು ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು ಸ್ಮೂತ್ ಬ್ಯಾಟರ್ ಕನ್ಸಿಸ್ಟೆನ್ಸಿಯಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೇಕು. ಹಾಗೆ ನೀವು ಇದನ್ನು ಮಾಡೋವಾಗ ನಾನ್ ಸ್ಟಿಕ್ ತವ ಯೂಸ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಆಯಿಲ್ ಹಾಕ್ತೀರಾ ಮಾಡಬೇಕು ಅಂದರೆ ನಾನ್ ಸ್ಟಿಕ್ ತವ ಇದ್ದರೆ ಬೆಟರ್ ಅನಿಸುತ್ತೆ. ಇಲ್ಲ ಅಂದರೆ ಅದು ಅಂಟ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನಮ್ಮ ಬ್ಯಾಟರ್ ಈಗ ಇಲ್ಲಿ ರೆಡಿ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ ಬನ್ನಿ. ಸೊ ಎಲ್ಲ ಈಕ್ವಲ್ ಕ್ವಾಂಟಿಟೀಸಲ್ಲಿ 100 ಗ್ರಾಮ್ಸ್ ಹಾಕ್ಕೊಂಡಿದ್ದೀನಿ. ಸೊ ಬ್ಯಾಟರ್ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ನೀವು. ತುಂಬ ಗಟ್ಟಿಯಾಗೂ ಇಲ್ಲ, ತುಂಬ ನೀರಾಗೂ ಇಲ್ಲ, ಹೇಳಬೇಕು ಅಂದರೆ ಸ್ವಲ್ಪ ತೆಳ್ಳಗೆ ಇದೆ. ಸೊ ಈಗ ನಾನು ನಿಮ್ಮ ಮುಂದೆನೇ ಇದನ್ನು ಮಾಡಿ ತೋರಿಸ್ತೀನಿ. ಇದು ಎಂಚಕ್ಕಾದಮೇಲೆ ಬರೀ ಒಂದು ಸತಿ ಎಣ್ಣೆ ಗ್ರೀಸ್ ಮಾಡಿಕೊಂಡ್ರೆ ಸಾಕು. ಇದು ಕೂಡ ಆಪ್ಷನಲ್ಲು. ಇದಕ್ಕೆ ಸಂಪೂರ್ಣ ಆಲ್ಮೋಸ್ಟ್ ನಾನು 1 ಸ್ಪೂನ್ಗಿಂತ ಜಾಸ್ತಿ ಎಣ್ಣೆನೇ ಬಳಸಿಲ್ಲ ಇದರಲ್ಲಿ. ಇನ್ಫ್ಯಾಕ್ಟ್ ಅರ್ಧ ಸ್ಪೂನ್ ಅಷ್ಟೇ ಬಳಸಿದ್ದೀನಿ. ಸೊ ದೋಸೆ ಕೂಡ ಅಷ್ಟೇ, ನೀವು ಮೇಲಿಂದ ಹಾಕ್ತಾನೆ ಒಳ್ಳೆ ನೀರು ದೋಸೆ ಥರ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಟೋಟಲಾಗಿ 4 ದೋಸೆ ಆಗುತ್ತೆ ಈ ಕ್ವಾಂಟಿಟಿಯಲ್ಲಿ. ನೀವು 2 ಮೀಲ್ಸ್ಗೆ ತಿನ್ಬೋದು ಇದನ್ನು. ಇದ್ರ ಜೊತೆ ನೀವು ಒಂದು ಅರ್ಧ ಸೌತೆಕಾಯಿ ಪ್ಲಸ್ ಒಂದು ಥಿಕ್ ಕರ್ಡ್ ಏನಿದೆ, ಒಂದು ಕರ್ಡಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದ್ರ ಜೊತೆ ತಿನ್ಬೋದು. ಸೊ ವೆಯ್ಟ್ ಲಾಸ್ ಅಂತ ಹೇಳಿದಾಗ ಯೂಶ್ವಲಿ ನಾವು ಏನೇನೋ ಡಯೆಟ್ಸ್ ಫಾಲೋ ಮಾಡ್ತೀವಿ. ನಮಗೆ ಗೊತ್ತಿಲ್ದಿರ ಬರೀ ತರಕಾರಿ ತಿಂದರೂ ವೆಯ್ಟ್ ಲಾಸ್ ಆಗ್ತಿಲ್ಲ ಹಾಗೆ ಹೀಗೆ ಅಂತೆಲ್ಲ ಅನ್ಕೋತೀವಿ. ಸೊ ಫಾರ್ ಎಕ್ಸಾಂಪಲ್ ಈಗ ಕ್ಯಾರೆಟು, ಬೀಟ್ರೂಟು ಇದನ್ನೆಲ್ಲ ಜಾಸ್ತಿ ತಿಂದ್ಬಿಟ್ಟು ವೆಯ್ಟ್ ಲಾಸ್ ಆಗ್ತಿಲ್ಲ ಅನ್ಕೋತೀವಿ. ಏನಾಗುತ್ತೆ ಅಂತಂದರೆ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ನಮ್ಮ ಇನ್ಸುಲಿನ್ ಲೆವೆಲ್ ಏನಿದೆ, ಇನ್ಸುಲಿನ್ ಸ್ಪೈಕ್ ಏನಿದೆ ಅದು ಕಡಿಮೆ ಆಗಬೇಕು. ಸೊ ಅದಾಗ್ತಿರ ಈಗ ಈ ಬೀಟ್ರೂಟು, ಕ್ಯಾರೆಟಲ್ಲಿ ಸ್ವೀಟ್ನೆಸ್ಸು ಅಂದರೆ ಶುಗರ್ ಕಂಟೆಂಟ್, ಕಾರ್ಬ್ಸ್ ಅಂತ ಏನು ಹೇಳ್ತೀವಿ, ಅದು ಜಾಸ್ತಿನೇ ಇರುತ್ತೆ. ಹಾಗಾಗಿ ಸೊ ಡಯೆಟ್ ಮಾಡುವಾಗ ನಾವು ತುಂಬ ಚೂಸಿಯಾಗಿರಬೇಕು. ಪ್ರೋಟೀನ್ ರಿಚ್ ಇರಬೇಕು, ಫೈಬರ್ ರಿಚ್ ಇರಬೇಕು, ಹಾಗೆ ಕಾರ್ಬ್ಸ್ ಕಮ್ಮಿ ಇಡಬೇಕು. ಹಾಗಿದ್ದಾಗ ಮಾತ್ರ ನಮಗದು ನಾವು ತಿನ್ನೋವಂಥ ಆಹಾರ ವೆಯ್ಟ್ ಲಾಸ್ಗೆ, ಫ್ಯಾಟ್ ಲಾಸ್ಗೆ ಸಪೋರ್ಟ್ ಮಾಡುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು ಚುಕ್ಕೆ ಕೂಡ, ಒಂದು ಸ್ಪೂನ್ ಕೂಡ ಎಣ್ಣೆನ ಹಾಕ್ತಾ ಇಲ್ಲ. ಹಾಗೆ ನಿಮ್ಮ ಮುಂದೆನೇ ಮಾಡಿ ತೋರಿಸ್ತಾ ಇದ್ದೀನಿ. ಓವರಾಲು 4 ದೋಸೆಸ್ ಹಾಕಿದ್ದೀನಿ. ನೀವು ಬೇಕಿದ್ದರೆ ಈ ಥರ ಸ್ವಲ್ಪ ಆಯಿಲ್ ಡ್ರಿಸಲ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು. ಸೊ ಆಯಿಲ್ ಇಲ್ದಿರ ಕೂಡ ಇದು ನೀಟಾಗೆ ಬರುತ್ತೆ. ಸೊ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಖಂಡಿತ ಒಂದು ಸತಿ ಟ್ರೈ ಮಾಡಿ. ಅಟ್ಲೀಸ್ಟ್ ನೀವು ಡಯೆಟ್ ಅಲ್ಲ ಅಂತಂದ್ರೂ ಬ್ರೇಕ್ಫಾಸ್ಟ್ಗೆ ಅಥವಾ ಡಿನ್ನರ್ಗೆ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ. ಓವರ್ ಅ ಪೀರಿಯಡ್ ನಿಮಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಪ್ರೋಟೀನ್ಸ್ ಕೂಡ ನಿಮ್ಮ ಬಾಡಿಗೆ ತುಂಬ ಸೇರುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ. ದಯವಿಟ್ಟು ಹೋಗೋ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ.